ನೋಡಿ, ದುಡ್ಡು ಕೊಟ್ಟರೆ ಜಗತ್ತಿನಲ್ಲಿ ಬೇಕಾದ್ದು ಸಿಗ್ತೈತೆ ಅನ್ನೋ ಒಂದು ಮಾತಿದೆಯಲ್ಲ, ಹಾಗೇನೆ ದುಡ್ಡು ಕೊಟ್ಟರೆ ಕಾರಾಗೃಹದಲ್ಲೂ ಅಷ್ಟೇ ಏನು ಬೇಕಾದರೂ ಸಿಗುತ್ತೆ. ರಾಜಾತಿಥ್ಯ ಜೈಲೇ ಅಲ್ಲ, ಅದು ರೆಸಾರ್ಟು. ಹುಬ್ಬಳ್ಳಿ ಉಪ ಕಾರಾಗೃಹದಲ್ಲಿ ರೌಡಿಗಳು ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಹೊರಗಡೆ ಅಲ್ಲ, ಜೈಲಲ್ಲಿ ಹೇಳ್ತಿರೋದು. ಈ ಆರೋಪಿಗಳಿಗೆ ಜೈಲೊಳಗಡೆ ಗಾಂಜಾ ಸಿಗುತ್ತಂತೆ, ಎಣ್ಣೆ ಸಿಗುತ್ತಂತೆ, ಮೊಬೈಲ್ ಸಿಗುತ್ತಂತೆ. ಹುಬ್ಬಳ್ಳಿ ಉಪ ಕಾರಾಗೃಹದಲ್ಲಿನ ಜಾಲಿ ಲೈಫ್ನ ವಿಡಿಯೋ ಒಂದು ವೈರಲ್ ಆಗಿದೆ. ಈಗ ಅಂಜಿಕೆನೂ ಇಲ್ಲ, ಅಳುಕು ಇಲ್ಲ, ಭಯನೂ ಇಲ್ಲ, ಏನೂ ಇಲ್ಲ. ಬಿಂದಾಸ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಹೊರಗಡೆಗಿಂತ ಒಳಗಡೆನೇ ಚೆನ್ನಾಗಿದ್ದಾರಂತೆ. 3 ದಿನದ ಹಿಂದೆಯಷ್ಟೇ ಜೈಲಿಗೆ ಭೇಟಿ ಕೊಟ್ಟಿದ್ರು DGP ಅಲೋಕ್ ಕುಮಾರ್ ಅವರು. ಭೇಟಿ ಕೊಟ್ಟ 3 ದಿನದಲ್ಲಿ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ಮಲಿಕ್ ಕೊಲೆ ಪ್ರಕರಣದ ಆರೋಪಿಗಳು ಇರುವಂಥ ವಿಡಿಯೋ ವೈರಲ್ ಆಗಿರೋದು. ಅಭಿಷೇಕ್ ಜಾಧವ್, ಗಣೇಶ್ ಜಾಧವ್ ಸೇರಿ ಅನೇಕರ ವಿಡಿಯೋ ವೈರಲ್ ಆಗಿದೆ. ಅದರಲ್ಲಿ ನವೆಂಬರ್ 13ನೇ ತಾರೀಕು ಹುಬ್ಬಳ್ಳಿಯಲ್ಲಿ ಮಲಿಕ್ನ ಕೊಲೆ ಆಗಿರುತ್ತೆ. ಆ ಆರೋಪಿಗಳು ಆ ವಿಡಿಯೋದಲ್ಲಿದ್ದಾರೆ. ಅಂದರೆ ನವೆಂಬರ್ 13ರ ನಂತರದ ವಿಡಿಯೋ ಅಂತಲೇ ಇದು ನಿಕ್ಕಿ. ಈ ಸಂಬಂಧ 17 ಜನರನ್ನ ಬೆಂಡಿಗೇರಿ ಠಾಣೆಯ ಪೊಲೀಸರು ಅರೆಸ್ಟ್ ಕೂಡ ಮಾಡಿದರು, ಜೈಲಿಗೆ ಕಳಿಸಿದರು. ಈಗ ಜೈಲಿನಲ್ಲಿ ನೋಡಿ, ಏನಿಲ್ಲ, ಎಲ್ಲವೂ ಇದೆ. ಬ್ಯಾಚುಲರ್ಸ್ ರೂಮ್ ಇದ್ದಂಗಿದೆ. ಆರಾಮಾಗಿ ಜಾಲಿ ಮಾಡಿಕೊಂಡು, ಗಾಂಜಾ ಹೊಡ್ಕೊಂಡು, ಸಿಗರೇಟ್ ಸೇತ್ಕೊಂಡು, ಎಣ್ಣೆ ಹೊಡ್ಕೊಂಡು, ಪಾರ್ಟಿ ಮಾಡ್ಕೊಂಡು ಕೂತಿದ್ದಾರೆ. ನೋಡಿ, ಇದನ್ನು ನೋಡ್ಬಿಟ್ಟು ಏನು ಕಲಿಬೇಕು ಸಮಾಜ? ಜೈಲಿಗೆ ಹೋದರೂ ಏನಿಲ್ಲ, ಆರಾಮಾಗಿರ್ತೀನಿ ಅಂತ ಬಿಂದಾಸಾಗಿ ಹೊರಗಡೆ ಕ್ರೈಮ್ ಮಾಡ್ಕೊಂಡು ಕೂರ್ತಾರೆ. ಇನ್ಯಾವ ಲೆವೆಲ್ನಲ್ಲಿ ಕ್ರೈಮ್ ರೇಟ್ ಕಮ್ಮಿ ಆಗುತ್ತೆ ನೋಡಿ. ಅದು ಗಾಂಜಾ ಅಂತ. ನೋಡಿ ಅಲ್ಲಿ ಬಕೆಟಲ್ಲಿ ಮದ್ಯಪಾನ ಇದೆ, ಒಂದು 4 ರೈಸ್ ಇದೆ, ಒಂದು 10-15 ಮೊಟ್ಟೆ ಇದೆ, ಗಾಂಜಾ ಇದೆ. ಈ ಕಡೆ ನೋಡಿ, ಅಲ್ಲಿ ಟಿ ವಿ ಇದೆ. ಆರಾಮಾಗಿ ಟಿ ವಿ ನೋಡಿಕೊಂಡು ಒಂದು ಸೇಮ್ ಒಳ್ಳೆ ಒಂದು ಬ್ಯಾಚುಲರ್ ರೂಮ್ ಇದ್ದಂಗಿದೆ. ಬ್ಯಾಚುಲರ್ಸ್ ರೂಮ್ಗಳು ಹಿಂಗೆ ಇರ್ತವೆ, ಅಥವಾ ಈ ರೀತಿಯಾಗೇ ಇರ್ತವೆ. ಆರಾಮಾಗಿ ಎಲ್ಲ ಒಟ್ಟಿಗೆ ಸೇರ್ಕೊಂಡು, ಗಾಂಜಾ ಹೊಡ್ಕೊಂಡು, ಆಟ ಆಡಿಕೊಂಡು, ಹರಟೆ ಹೊಡ್ಕೊಂಡು, ಟಿ ವಿ ನೋಡ್ಕೊಂಡು ನೆಮ್ಮದಿಯಾಗಿದ್ದಾರೆ. ಹಿಂಗಿದ್ರೆ ಹೊರಗಡೆ ಇನ್ನೇನು ಮತ್ತೆ ಆರಾಮಾಗಿ ಕ್ರೈಮ್ ಮಾಡ್ಕೊ. ಈಗ ಜೈಲಿಂದ ಹೊರಗೋದವರು, ಅಪ್ಪ ಜೈಲು ಸವಾಸ ಬೇಡಪ್ಪ ನಮಗೆ ಅಂತ ಹೇಳೋದೇ ಇಲ್ಲ. ಆರಾಮಾಗಿದ್ದೆ ಜೈಲಿನಲ್ಲಿ ನಾನು, ಮತ್ತೋದ್ರೂ ಚಿಂತೆ ಇಲ್ಲ ಅಂತ ಮತ್ತೊಂದು ಕ್ರೈಮ್ ಮಾಡ್ತಾರೆ. ಇನ್ನೇನು ಕ್ರೈಮ್ಗಳನ್ನು ಕಂಟ್ರೋಲ್ ಮಾಡೋದು? ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ರವಿಕುಮಾರ್ ಉಳ್ಳಕಟ್ಟಿ ಫೋನ್ ಸಂಪರ್ಕದಲ್ಲಿ. ರವಿಕುಮಾರ್, ಜೈಲಿಂದ ಹೊರಗೋದ್ಮೇಲೆ ಅಪ್ಪ ಜೈಲು ಸವಾಸ ಸಾಕು ಅಂತ ಅನ್ಬೇಕು. ಬಟ್ ಈ ವಿಡಿಯೋ ವೈರಲ್ ಆಗಿರೋದು ನೋಡಿದ್ರೆ ಜೈಲಲ್ಲಿ ಆರಾಮಾಗಿದ್ದಾರೆ, ಹೊರಗಡೆ ಬಂದು ಇನ್ನೇನು ಕ್ರೈಮ್ ಮಾಡದೆ ಸುಮ್ಮನೆ ಇರ್ತಾರ? ಕ್ರೈಮ್ ಮಾಡಿದ್ರು ಆರಾಮಾಗಿ ಒಳಗಡೆ ನೆಮ್ಮದಿಯಾಗಿರ್ಬೋದು ಅಂತ ಮನೋಭಾವ ಬಂದ್ಬಿಡುತ್ತೆ. ಇನ್ನೆಲ್ಲಿ ಕ್ರೈಮ್ ರೇಟ್ನ ಕಮ್ಮಿ ಮಾಡೋದು? ಇದು ಯಾವಾಗಿನ ವಿಡಿಯೋ ಅಂತ ಇದು? ಶರತ್, ಪ್ರಮುಖವಾಗಿ ಈ ಒಂದು ಅಂದ್ರೆ 3 ದಿನಗಳ ಹಿಂದೆ ಅಷ್ಟೇ ADGP ಅಲೋಕ್ ಕುಮಾರ್ ಅವರು ಕಾರಾಗೃಹಕ್ಕೆ ಭೇಟಿ ನೀಡಿದ ಬೆನ್ನಲ್ಲೇ ಈ ಒಂದು ಜೈಲಿನಲ್ಲಿರುವಂತಹ ಐಷಾರಾಮಿಯ ಬದುಕಿನ ಕುರಿತಂತೆ ಕೆಲವೊಂದಿಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇವೆ. ಈ ಒಂದು ವಿಡಿಯೋಗಳಲ್ಲಿ ಪ್ರಮುಖವಾಗಿ ಗಾಂಜಾ ಸೇರಿದಂತೆ ಕೆಲವೊಂದಿಷ್ಟು ಕೈದಿಗಳು, ಅಲ್ಲಿರುವಂತಹ ಒಳಗಿರುವಂತಹ ಕೈದಿಗಳು ಹೇಗೆ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ ಎಂಬ ಒಂದು ವಿಚಾರ ಕುರಿತಂತೆ, ಅದರಲ್ಲೂ ವಿಶೇಷವಾಗಿ ಆ ಒಂದು ಒಳಗಿನಿರುವಂತಹ ಒಂದು ಐಷಾರಾಮಿ ಬದುಕಿನ ಕುರಿತಂತೆ ವಿಡಿಯೋಗಳು ವೈರಲ್ ಆಗಿದ್ದು ಸಾಕಷ್ಟು ಪ್ರಮಾಣದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಇತ್ತೀಚೆಗೆ ರಾಜ್ಯದ ಕೆಲವಷ್ಟು, ಅಂದರೆ ಬೆಂಗಳೂರು ಸೇರಿದಂತೆ ರಾಜ್ಯದ ಕೆಲವೊಂದಿಷ್ಟು ಕಾರಾಗೃಹಗಳಲ್ಲಿ ಅಕ್ರಮವಾಗಿ ಚಟುವಟಿಕೆಗಳು ನಡೀತಿರುವಂತಹ ಒಂದು ವಿಚಾರಗಳು ಆ ಒಂದು ವಿಡಿಯೋಗಳ ಮೂಲಕ, ಫೋಟೋಗಳ ಮೂಲಕ ವೈರಲ್ ಆಗಿದ್ದು ಸಾಕಷ್ಟು ಪ್ರಮಾಣದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಇದರ ಬೆನ್ನಲ್ಲೇ ಹುಬ್ಬಳ್ಳಿ ಕಾರಾಗೃಹದಲ್ಲಿ ಕೂಡ ಇಂತಹ ಒಂದು ಘಟನೆಗಳು ಒಳಗೆ ನಡೀತಿರುವುದು ಆ ಒಂದು ವಿಡಿಯೋಗಳು ಮತ್ತು ಫೋಟೋಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದು, ಇಲ್ಲಿನ ಅಧಿಕಾರಿಗಳು ಯಾವ ರೀತಿ ಪ್ರಮಾಣದಲ್ಲಿ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ, ಒಳಗಡೆ ಏನೆಲ್ಲ ನಡೀತಾ ಇದೆ, ದುಡ್ಡು ಕೊಟ್ಟರೆ ಏನೆಲ್ಲ ಆಗ್ತಾ ಇದೆ ಎಂಬುದಕ್ಕೆ
ಇಲ್ಲಿರುವಂತಹ ಕೆಲವೊಂದಿಷ್ಟು ಘಟನೆಗಳು ಮತ್ತು ವಿಡಿಯೋಗಳು ಸಹಿತ ಸದ್ಯ ಸಾಕ್ಷಿಯಾಗಿದ್ದು, ಅದರಲ್ಲೂ 3 ದಿನಗಳ ಹಿಂದೆ ಅಷ್ಟೇ ಅಲೋಕ್ ಕುಮಾರ್ ಅವರು ಭೇಟಿ ನೀಡಿದಂತ ಬೆನ್ನಲ್ಲೇ ಒಳಗಿರುವಂತಹ ಕೆಲವೊಂದಿಷ್ಟು ವಿಡಿಯೋಗಳು ವೈರಲ್ ಆಗಿದ್ದು, ಸಾಕಷ್ಟು ಪ್ರಮಾಣದಲ್ಲಿ ಅನುಮಾನಾಸ್ಪದ ಮತ್ತು ಅಧಿಕಾರಿಗಳಲ್ಲಿರುವಂತಹ ಒಂದು ಕಾರ್ಯವೈಖರಿಗೆ ಹಿಡಿದಂತ ಸಾಕ್ಷಿಯಾಗಿದ್ದು, ಈ ಒಂದು ವಿಚಾರವನ್ನ ಕಾರಾಗೃಹದ ಮೇಲಾಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಗಂಭೀರವಾಗಿ ಪರಿಗಣಿಸುತ್ತೆ, ಯಾರ್ಯಾರ ಮೇಲೆ ಕ್ರಮ ಕೈಗೊಳ್ಳುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಶರತ್. ಓಕೆ, ಥ್ಯಾಂಕ್ ಯು ರವಿಕುಮಾರ್ ಡೀಟೇಲ್ಸ್ಗಾಗಿ.